ನಿಧಿ, ನಾನು ಆಫೀಸ್‌ಗೆ ಹೋಗ್ಬಿಟ್ಟು ಬರ್ತೀನಿ. ನನಗೆ ಗೊತ್ತು ನಿನ್ನ ಬಿಟ್ಬಿಟ್ಟು ಹೋಗೋಕೆ ನೀನು ಒಬ್ಳೆ ಅಂತ ನೀನು ಬೇಜಾರು ಮಾಡ್ಕೋತೀಯ ಹಂಗೆ ಹಿಂಗೆ ಅಂತ ನನಗೆ ಗೊತ್ತು. ಆದ್ರೂ ನನಗೆ ಬೇರೆ ವಿಧಿ ಇಲ್ಲ. ನಾನು ಹೋಗ್ಲೇಬೇಕು. ಯಾಕಂದ್ರೆ ಅಲ್ಲಿ ಆಫೀಸಲ್ಲಿ ತುಂಬ ಅಂದ್ರೆ ತುಂಬ ಕೆಲಸ ಐತೆ. ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನಾನು ಹೋಗ್ಬಿಟ್ಟು ಹಾಗೆ ಪಟ್ ಅಂತ ಬಂದ್ಬಿಡ್ತೀನಿ. ಸರಿನಾ? ನೀನು ಬೇಜಾರು ಮಾಡ್ಕೋಬೇಡ ಕಣೆ. ಅದು ಮೀಟಿಂಗ್ ಐತಲ್ಲ, ತುಂಬ ದಿನ ಆಯಿತು ಆಫೀಸ್ ಕಡೆ ಹೋಗಿ ಡ್ಯಾಡಿ ಒಂದೇ ಒಂದು ಸಲ ಬಂದ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡ್ಬಿಟ್ಟು ಹೋಗು ಅಂತ ಬಲವಂತ ಮಾಡ್ತಾವ್ರೆ. ನಾನು ಹೋಗ್ಲೇಬೇಕು ಕಣೆ. ಸರಿನಾ? ಪ್ಲೀಸ್ ಬೇಜಾರಾಗಬೇಡ ನೀನು. ಅಯ್ಯೋ! ಅದಕ್ಕೆಲ್ಲ ಏನ್ರಿ, ನೀವು ಹೋಗ್ಬಿಟ್ಟು ಬನ್ನಿ. ಅದಕ್ಕೆಲ್ಲ ನಾನು ಏನು ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ನನಗೇನು ಕಮ್ಮಿ ಆಗಿದೆ ಇಲ್ಲಿ? ಅತ್ತೆ, ಹಂಗೆ ನನ್ನ ನಾದ್ನಿ ಎಲ್ಲರೂ ಇದ್ದಾರಲ್ಲ, ಮಾತಾಡ್ಕೊಂಡಿರ್ತೀನಿ ಬಿಡಿ. ಏನು ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ. ನೋಡಿ, ಟಿವಿ ಐತೆ, ರೂಮಾಗ ಒಂದು ಟಿವಿ ಐತೆ, ಕೆಳಗಡೆ ಒಂದು ಟಿವಿ ಐತೆ. ಎಷ್ಟು ಟಿವಿ ಆದ್ರೂ ನೋಡು, ಯಾರು ಕೇಳ್ತಾರೆ ನನ್ನ? ನಮ್ಮ ಅಮ್ಮಂದಾಗ ಒಂದು ಗಂಟೆ ಮಾತಾಡ್ತೀನಿ, ನಮ್ಮ ಪುದ್ದು ಅಮ್ಮಂದಾಗ ಒಂದು ಗಂಟೆ ಮಾತಾಡ್ತೀನಿ. ಹಾಗೆ ಟೈಮ್ ಹೊರಟೋಗ್ಬಿಡ್ತದೆ. ಏನೂ ಬೇಜಾರು ಅಂತ ಏನಿಲ್ಲ. ನನಗೋಸ್ಕರ ನೀವು ಆಫೀಸ್ಗೆ ಹೋಗಿದ್ದಂಗೆ ಏನು ಕೂತ್ಕೊಬೇಡಿ, ನೀವು ಹೋಗಿ. ಏನಾದರೂ ಇದ್ರೆ ಫೋನ್ ಮಾಡು ನಿಧಿ. ಸರಿನಾ? ಹಾಗೇನೇ ನಮ್ಮನೇಲಿ ನಮ್ಮಮ್ಮ ನನ್ನ ತಂಗಿ ಸ್ವಲ್ಪ ಹಂಗೂ ಹಿಂಗೂನೆ. ನಿನಗೂ ಗೊತ್ತಿರಬೇಕಲ್ವಾ ಅವ್ರ ಬುದ್ಧಿ. ನೀನೇನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅವ್ರು ಹಂಗೂ ಹಿಂಗೂ ಮಾತಾಡಿದ್ರೂ ನೀನು ಸುಮ್ಮನೆ ಇದ್ಬಿಡು. ಸರಿನಾ? ಒಂದು ಸ್ವಲ್ಪ ದಿನ ಅಷ್ಟೇನೆ. ನಾನು ಆಮೇಲೆಲ್ಲ ಸೆಟಲ್ ಮಾಡ್ತೀನಿ. ಓಕೆನಾ? ಅವ್ರು ಒಂದು ಸ್ವಲ್ಪ ಹೆಂಗೆ ಹೆಂಗೋ ಆಡೋದಂತೂ ನಿಜನೇ. ಆಡ್ತಾರೆ, ಆಡೋದೇ ಇಲ್ಲ ಅಂತ ಹೇಳ್ತಿಲ್ಲ. ತುಂಬ ಓವರ್ ಆ್ಯಕ್ಟಿಂಗು ಮಾಡ್ತಾರೆ. ಆದ್ರೂ ನೀನು ಅಡ್ಜಸ್ಟ್ ಮಾಡ್ಕೊ. ಸರಿನಾ? ನನಗೋಸ್ಕರ. ಪರವಾಗಿಲ್ಲ ಬಿಡಿ. ಅವ್ರು ಏನು ಹೇಳಿದ್ರುನು ನಾನೇನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊಸೆ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವಾ? ಮಾಡ್ಕೊತೀನಿ ಬಿಡಿ. ಸರಿ ಆಯಿತು, ನಾನು ಹೊರಡ್ತೀನಿ. ನನ್ನ ಎಷ್ಟೊಂದು ಇಷ್ಟಪಡ್ತಾರೆ, ನಾನು ಎಷ್ಟೊಂದು ಕೇರ್ ಮಾಡ್ತಾರೆ, ನನಗೋಸ್ಕರ ಏನೇನೆಲ್ಲ ರಿಸ್ಕ್ ತಗೋತಾರೆ. ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಒಂದು ಇವತ್ತೊಂದು ದಿನ ಅಲ್ವಾ ಓಡಾಡ್ಕೊಂಡು ಬರಲಿ. ನಾನೇನಾದರೂ ಮನೆ ಕೆಲಸ ಹೊಂದಿಸ್ಕೊಂಡು ಮಾಡ್ಲಾ? ಇಲ್ಲಾಂದರೆ ಅಮ್ಮಂಗೆ ಫೋನ್ ಮಾಡ್ತೀನಿ ಇರು. ಅಮ್ಮ ಏನು ಮಾಡ್ತಾಯಿತ್ತು? ಹಲೋ ಮಗಳೇ, ನಾನೇ ಫೋನ್ ಹಾಕ ನನ್ನ ಕಡೆ ನೀನೇ ಮಾಡ್ಬಿಟ್ಟಿದ್ಯಾ ಫೋನ? ಹೆಂಗಿದ್ಯಾ? ಸಂದಕಿದ್ಯಾ ಅಲ್ಲಿ? ಹ್ಞೂ ಕಣಮ್ಮ, ಸಂದಕಿದ್ದೀನಿ. ನೀನು ಚೆನ್ನಾಗಿದ್ಯಾ? ಅಯ್ಯೋ ಹೋಗಮ್ಮಿ ಅತ್ತಗೆ, ನೀನು ಹೋದಾಗಿಂದ ಬೇಜಾರಾಯ್ತಾಯ್ತಿಲ್ಲ. ಎಲ್ಲನೂ ಕುಂತ್ಕೊಳಕ್ಕೂ ಆಗಕ್ಕಿಲ್ಲ, ನಿಂತ್ಕೊಳಕ್ಕೂ ಆಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಬೇಜಾರಾಯ್ತದೆ. ಹೆಂಗೋ ಕುಣ್ಕೊಂಡು ಮನ್ಸುತ್ತ ಓಡಾಡ್ಕೊಂಡಿದ್ದ. ಈಗ ನೀನು ಇಲ್ದಿರೋದಕ್ಕೆ ಬೇಜಾರಾಯ್ತದೆ. ನಂದು ಬಿಡು. ಅಲ್ಲೆಲ್ಲ ಏನು ಸಣ್ಣಾಗಿ ನೋಡ್ಕೋತಾರ? ಪರವಾಗಿಲ್ವಾ? ಯಾರೇನು ಹೆಂಗಂದ್ರೆ ಹಂಗೆ ಮಾತಾಡೋಕ್ಕಿಲ್ಲ ತಾನೇ? ಅಯ್ಯೋ ಅಮ್ಮ, ಹಂಗೆಲ್ಲ ಯಾಕೆ ಮಾತಾಡ್ತಾರೆ? ಚೆನ್ನಾಗೇ ಮಾತಾಡ್ತಾರೆ, ಚೆನ್ನಾಗೇ ನೋಡ್ಕೋತಾರೆ. ಏನು ತೊಂದರೆ ಇಲ್ಲ ಕಣಮ್ಮ. ದೊಡ್ಡ ಮನೆ ಕಣಮ್ಮ, ದೊಡ್ಡದು. ಈಗ ತಾನೇ ಇವರು ಆಫೀಸ್ಗೆ ಹೋಯ್ತೀನಿ ಅಂತ ಹೋದ್ರ. ನಾನು ಅದಕ್ಕೆ ಮನೆಗೆ ಇವನಿ ಆಮೇಕಿಂದ ಹೇಳಿದ್ರು ಏನಾರ ಬೇಕಾರೆ ಕೇಳು, ಫೋನ್ ಹಾಕು ಅಂತ ಹೇಳವ್ರೆ. ಹೆಂಗೋ ನಿಮ್ಮ ಅತ್ತೆದು ನಾನಿದು ಏನು ಕಾಟ ಇಲ್ಲ ತಾನೇ? ಎಲ್ಲ ಸಂದಾಕ್ ನೋಡ್ಕೋತಾರೆ ತಾನೇ? ಸಂದಾಕ್ ಮಾತಾಡ್ಸಿದ್ರ ನೀನು ಎಲ್ಲನೂ? ನೋಡಮ್ಮಿ ನೀ ಜೊತೆಯಾಗಿ ಮನ್ ತುಂಬಸಕ್ಕೆ ಅಂತ ಹೇಳ್ಬಿಟ್ಟು ಯಾರು ಬರೋಕ್ಕಾಗಲಿಲ್ಲ. ಬಿಡತ್ತಾಗೆ, ನಾನು ಹೊಂಟಿದ್ದೀನಿ ಬರೋಣ ಅಂತ ಹೇಳ್ಬಿಟ್ಟು ಅಡ್ರೆಸ್ ಪಡ್ರೆಸ್ ಎಲ್ಲ ಕಳ್ಸ್ಕೊಟ್ಬಿಡು, ಬರ್ತೀವಿ. ನನಗಂತೂ ಬಿಟ್ಬಿಟ್ಟಿರೋಕ್ಕಾಗಿಲ್ಲ ತಗ. ಒಂದಿನ ಬಂದಿನಿ ಹೆಂಗಿದೆಯಾ ಅಂತ ನೋಡ್ಕೊಂಡು ಬಂದ್ರೆ ಸಮಾಧಾನ ಆಯ್ತದೆ. ಅಯ್ಯೋ ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲಿ ನನಗೆ ಯಾರು ಹಿಂಸೆ ಕೊಡ್ತಾರೆ, ಏನು ಮಾಡ್ತಾರೆ? ನೀನು ಯಾವುದು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅಲ್ಲ ಕಣಮ್ಮಿ, ಹೊಸ ಜಾಗ ಅಲ್ವಾ, ಭಯ ಆಯ್ತದಲ್ಲ ಏನೋ. ನಿಮ್ಮ ಹುಡುಗನ್ನ ನಿನ್ನ ಗಂಡನ ನೋಡಿದೀವಿ, ಏನು ಎತ್ತ ಅಂತ ಹೇಳಿ. ಅದೇ ನಿಮ್ಮ ಅತ್ತೆ, ನಿನ್ನ ಆದ್ನಿ ಅವ್ರ ಕತೆ ಎಲ್ಲ ನಮಗೆ ಗೊತ್ತಿರವಲ್ಲವ, ಅದಕ್ಕೆ ಭಯ ಆಗೇ ಆಯ್ತದೆ. ಏನೋ ಎತ್ತು ಅಂತ ಹೇಳ್ಬಿಟ್ಟು ಸುಮ್ಕೇನೆ ಭಯ ಆಗದೆ ಇರ್ತದ? ಸರಿ, ನೀನು ಹುಷಾರು ಅಂತ ಹೇಳಿದ್ಮೇಲೆ ಪರವಾಗಿಲ್ಲ, ಹುಷಾರಾಗಿರ್ತೀಯ ಬಿಡು. ಅಮ್ಮ, ಒಂದು ನಿಮಿಷ ಮಾಡ್ತೀನಿ. ಹೋ, ನಮ್ಮ ಅಣ್ಣ ನಿನ್ನ ಸ್ವಲ್ಪ ವಿಚಾರಿಸ್ಕೋ ಅಂತ ಹೇಳ್ಬಿಟ್ಟು ಹೋದ. ಅದಕ್ಕೆ ಏನು ವಿಚಾರಿಸ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಏನು ವಿಚಾರಿಸ್ಕೋಬೇಕು ಅಂತ. ಮೊದಲೇ ಹಳ್ಳಿ ಗಮಾರೆ, ಏನು ಗತಿ ಇಲ್ದಿರ ಮನೆಯಿಂದ ಬಂದಿದ್ಯಾ? ಅಂಥದ್ರಲ್ಲಿ ಇಷ್ಟು ದೊಡ್ಡ ಬೆಡ್ರೂಮು, ಇಷ್ಟು ದೊಡ್ಡ ಮನೆ ನೋಡಿ ಏನಾಗಿರ್ಬೇಕು? ನೀನು ವಿಚಾರಿಸ್ಕೊಳ್ಳೋಂಥ ಅವಶ್ಯಕತೆ ಏನು ಇಲ್ಲ ಅಲ್ವಾ? ಅಯ್ಯೋ ನನಗೇನು ಬೇಡ, ನಾನು ಚೆನ್ನಾಗೇ ಇದ್ದೀನಿ. ಅವ್ರು ಸುಮ್ಮನೆ ಎಲ್ಲೋ ಹೇಳಿರ್ತಾರೆ ಅಷ್ಟೇ, ವಿಚಾರಿಸ್ಕೊಳ್ಳಿ ಹಾಗೆ ಹೀಗೆ ಅಂತ. ಪರವಾಗಿಲ್ಲ ಪರವಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನನಗೇನು ಬೇಕಿಲ್ಲ. ನನಗೇನಾರ ಬೇಕಾದ್ರೆ ನಾನೇ ಕೇಳ್ತೀನಿ. ನಾನೇನಾದರೂ ನೀನು ಮನೆ ಕೆಲಸದೋಳು ಅಂತ ಅನ್ಕೊಂಡಿದ್ಯಾ ನನ್ನ ಕೇಳೋಕ್ಕೆ? ಇದೇ ನಿಮ್ಮನೆ ಅಂತ ಅನ್ಕೊಂಡ? ನೀವು ಅಪ್ಪ ಅಮ್ಮನ ಕೇಳ್ದಂಗೆ ನನ್ನ ಕೇಳೋಕ್ಕೆ? ಹಲೋ, ಹಿರಿ ಬೇಜಾನ್ ಜನ ಕೆಲಸದಲ್ಲಿರ್ತಾರೆ, ಬೇಕಾದರೆ ಕೇಳಬೇಕು, ಇಲ್ಲ ಅಂದರೆ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ನೋಡು, ನಾನು ಈ ಮನೆ ಸೊಸೆ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಕೊಂಡು ಜಾಸ್ತಿ ದಬಾಯಿಸಕ್ಕಂತೂ ಶುರು ಮಾಡಬೇಡ, ಓಕೆ? ಇಲ್ಲಿ ಯಾರ್ಯಾರಿಗೆ ಏನೇನು ಬೆಲೆ ಐತೋ ಆಯಾ ಬೆಲೆ ಇದ್ದೇ ಇರ್ತದೆ. ಈ ಮನೆ ಮಗಳು ನಾನು. ಈ ಮನೇಲಿ ಆಲ್ಮೋಸ್ಟ್ ನಾನು ಹೇಳ್ದಂಗೆ ನಡೆಯೋದಿಲ್ಲ ನಾನು. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನಾನೇನು ನನ್ನ ನಡಿಬೇಕು ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ನೋಡಿ, ನೀವು ಬೇಜಾರೇನು ಮಾಡ್ಕೋಬೇಡಿ. ನಾನು ಹಿಂಗೆ ಈ ಥರ ಅಂತೀನಿ ಅಂತ ಅನ್ಕೋಬೇಡಿ. ಹೌದು, ನಾನು ಹಳ್ಳಿಯಿಂದನೇ ಬಂದಿದ್ದೀನಿ. ಹಾಗಂತ ನಾನು ಏನು ಸ್ವಾಭಿಮಾನ ಬಿಟ್ಟು ಅದು ಇದು ಬಿಟ್ಟು ಬಂದಿಲ್ಲ. ನನ್ನ ಗಂಡನ ಮನೆಗೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ನಾನೇನು ತವ್ರ ಮನೆಗಂತೂ ಇಲ್ಲ, ಗಂಡನ ಮನೆಗೆ ಬಂದಿರೋಳೆ ನಾನು. ಕಷ್ಟನೋ ಸುಖನೋ ಗಂಡನ ಮನೇಲಿ ಸಂಸಾರ ಮಾಡೇ ಮಾಡ್ತೀನಿ. ಅದು ಅಂದರೆ ಏನೇ ಹೇಳ್ತಿದ್ಯಾ? ಅಂದರೆ ನಿನ್ನ ಪ್ರಕಾರ ನಾನು ಗಂಡನ ಮನೆಗೆ ಬಂದಿದ್ದೀನಿ ಅಂದರೆ ನೀನು ನನ್ನ ಬಗ್ಗೆ ಮಾತಾಡ್ತಿದ್ಯಲ್ವಾ? ನಾನು ತವ್ರ ಮನೆಗಿದ್ದೀನಿ ಅನ್ನೋ ಬಗ್ಗೆ ಮಾತಾಡ್ತಾ ಇದೆಯಲ್ವಾ? ನಿನಗಂತೂ ಏನೂ ಗತಿ ಇಲ್ಲ. ಅದಕ್ಕೆ ನೀನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ನೀನು ಹೋಗಲ್ಲ. ಆದರೆ ನನಗೆಲ್ಲ ಗತಿ ಆಯ್ತಾ ಇಲ್ಲಿ. ನಾನು ಆರಾಮ ನಮ್ಮ ಅಪ್ಪ ಅಮ್ಮನ ಮನೆಗೆ ಇರ್ತೀನಿ. ನೀನು ಯಾವಳೆ ನನ್ನ ಗಂಡನ ಮನೆಗೆ ಹೋಗು, ತವ್ರ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ? ನಿನ್ಗೆ ಯಾವ ಅಧಿಕಾರನೂ ಇಲ್ಲ.
ನೋಡಿ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅದು ನಾನು ಏನು ಹೇಳಿದೆ ಅಂತಂದ್ರೆ ಅದು ನಾನು ತವ್ರ ಮನೆಗೇನು ಬಿದ್ದಿಲ್ಲ, ಬಂದು ಗಂಡನ ಮನೆಗೆ ಬಿದ್ದಿರೋದು. ಕಷ್ಟನ ಸುಖನ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದಷ್ಟೇ. ಅಷ್ಟು ಬಿಟ್ಟರೆ ನಾನು ಬೇರೆ ಏನು ಮಾತಾಡಲಿಲ್ವಲ್ಲ. ನನಗೆ ಏನಾರ ಬೇಕಾದರೆ ಕೇಳ್ತೀನಿ ಅಂತಂದೆ. ನೀವೇ ಹಂಗೋ ಹಿಂಗೋ ಮಾತಾಡಿದ್ರಿ, ಅದಕ್ಕೆ ನಾನು ಸುಮ್ಮನೆ ಆದೆ ಅಲ್ವಾ. ಕೊಬ್ಬು ಜಾಸ್ತಿ. ಇನ್ನೂ ಬಂದು ಮೊದಲನೇ ದಿನನೇ ನನ್ನ ಗಂಡನ ಮನೆಗೆ ಸಾಗಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆಯಾ ಕೂತ್ಕೊಂಡು? ಇಲ್ಲ, ನಮ್ಮ ಅಮ್ಮಂಗೆ ಹೇಳ್ತೀನಿ ಇರು. ನಿನಗೆಲ್ಲನೂ ನಿನಗೆ ಹೆಂಗೆ ಬೇಕೋ ಹಂಗೇ ಪ್ಲ್ಯಾನ್. ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡಷ್ಟು ಈಸಿ ಅಲ್ಲ ನನ್ನನ್ನು ನಮ್ಮ ಅಮ್ಮನ ಎಲ್ಲರೂ ಬುಟ್ಟಿಗೆ ಹಾಕೊಳ್ಳೋದು. ಅವ್ನಿಗೇನೋ ತಲೆ ಕೆಟ್ಬಿಟ್ಟು ಬಿದ್ದವನೆ. ನಾವೇ ಬೀಳೋಣ? ನನ್ನೇನೆ ಗಂಡನ ಮನೆಗೆ ಹೋಗು ಅಂತ ಮಾತಾಡ್ತೀಯಾ? ಸ್ಟುಪಿಡ್. ನಾನು ಗೊತ್ತಿಲ್ದಂಗೆ ಇಲ್ಲಿ ಬಂದು ಬಿದ್ದಿಲ್ಲ. ಓಕೆ ಹಾಂ, ನನ್ನ ಹಸ್ಬೆಂಡ್ ಫಾರಿನ್ ಟ್ರಿಪ್ಸ್ ಎಲ್ಲ ಹೊಡಿತಿರ್ತಾರೆ. ಯಾವಾಗೂ ಮೀಟಿಂಗು, ಕ್ಲೈಂಟ್ಸು, ಬ್ಯುಸಿ ಅಂತ ಇರ್ತಾರೆ. ಅದಕ್ಕೆ ಬಂದು ಒಬ್ಬಳೇ ಇರೋಕ್ಕೆ ಬೇಜಾರು ಅಂತ ಇದ್ದೀನಿ ಅಷ್ಟೇ. ಏನೋ ಗೊತ್ತಿಲ್ಲ ಅನ್ನಂಗಿರ್ತಾಳೆ. ಇದೆಲ್ಲ ನಾನು ಯಾಕೆ ನಿನಗೆ ಹೇಳ್ಬೇಕು? ಆ್ಯಕ್ಚುಲಿ ಇದು ನನ್ನ ಮನೆ. ನಿನ್ನ ಮನೆ ಅಂತೂ ಅಲ್ವೇ ಅಲ್ಲ. ಸರಿ, ನಿಮ್ಮ ಮನೆನೇ. ನಮ್ಮ ಮನೇನಲ್ಲ ಅಲ್ವೇ ಅಲ್ಲ ಬಿಡಿ. ನಾಳೆ ನಮ್ಮ ಮನೆ ಅಂತ ಏನಾದರೂ ಹೇಳಿದ್ರೆ ನಿಮಗೆ ನೋಡಿ, ನಾವೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೋತೀರಾ. ನಾವೇನು ತಾನೇ ಮಾಡೋಕ್ಕಾಗುತ್ತೆ? ಸರಿ ಬಿಡಿ. ಇವ್ರಿಗೆಲ್ಲ ಶ್ರೀಮಂತರಿಗೆಲ್ಲ ತಲೆ ಇರಲ್ಲ ಅಂತ ಅನ್ನಿಸ್ತೈತೆ. ತಲೆ ಎಲ್ಲ ಕಮ್ಮಿ ಏನಾದರೂ ಇದು ಬಿಡ್ತೈತಾ ಏನೋ. ತಲೆ 10 ಪೈಸದು ಇರಲಿಲ್ಲ ಅಂದರೆ ಹೆಂಗೆ ಇವ್ರಿಗೆಲ್ಲನೂ ಒಳ್ಳೆ ತಿಕ್ಲಂಗೆ ಆಡ್ತಾರಲ್ಲ ಇವರೆಲ್ಲನೂ. ಹಬ್ಬ ದೇವ್ರೆ, ಒಬ್ರಿಗಿನ್ನ ಒಬ್ರು ಹುಚ್ಚು ನನ್ನ ಮಕ್ಳು ಆಡ್ದಂಗೆ ಆಡ್ತಾರೆ. ಇವ್ರ ಹತ್ರ ಏನು ಮಾತಾಡ್ತೀಯಾ? ಏನೋ ಮಾತಾಡಿದ್ರೆ ಏನೋ ಲಿಂಕ್ ಮಾಡ್ಕೋತಾರೆ. ಅಮ್ಮ, ಅವಳಿಗೆ ಜಾಸ್ತಿ ಕೊಬ್ಬು ಬಂದ್ಬಿಟ್ಟೈತೆ ಕಣಮ್ಮ. ನನ್ನೇನೆ ನಿನ್ನ ಗಂಡನ ಮನೆಗೆ ಹೋಗಿಲ್ಲ ಅನ್ನೋ ಲೆಕ್ಕದಂಗೆ ಮಾತಾಡ್ತಾಳೆ. ಏನು ನಾನ್ಸೆನ್ಸ್ ಥರ ಮಾತಾಡ್ತಾರೆ ಅಮ್ಮ. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನನಗಂತೂ ನೋಡು, ಇವಳಿಗೆಲ್ಲ ಮಾತಾಡಿದ್ರೆ ನನಗೆ ತುಂಬ ಇರಿಟೇಷನ್ ಆಗ್ಬಿಡುತ್ತೆ. ನಾನು ಹೇಳಿಲ್ವಾ ಇವಳೇನು ಕಡಿಮೆ ಇಲ್ಲ, ಜಾಸ್ತಿ ದುರಂಕಾರಿ ಅಂತ. ನೀನು ಇಲ್ಲ ಬಿಡು ಮಮ್ಮಿ ಅಂತ ಹೇಳ್ತೀಯಾ? ಮಮ್ಮಿನೋ ಗಿಮ್ಮಿನೋ ಅವಳ ಹತ್ರ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿಲ್ವಾ? ನೋಡು, ನಮ್ಮ ಕೆಲಸ ಕರಿ ಆಗಬೇಕು. ಇವಳನ್ನಂತೂ ಮೊದಲು ಮನೆಯಿಂದ ಈಚೆ ಕಡೆನೂ ಹಾಕಬೇಕು. ಏನಾದರೂ ಒಂದು ಪ್ಲಾನ್ ಮಾಡೋಣ. ವೆಯ್ಟ್ ಮಾಡು. ಪ್ಲಾನ್ ಮಾಡೋಷ್ಟೊತ್ತಿಗೆ ಎಲ್ಲ ಒಳಗೆ ಎಕ್ಕುಟ್ಟು ಹೋಗಿರ್ತೈತೆ. ಇವಳು ಸುಮ್ಮನೆ ಕೂತಿರೋದಕ್ಕೆ ತಾನು ಇಷ್ಟೊಂದೆಲ್ಲ ದೌಲತ್ ಮಾಡ್ತಾ ಇರೋದು. ನೋಡ್ದಾ, ಏನು ಆರಾಮಾಗಿ ರೂಮಾಗಿ AC ಹಾಕೊಂಡು ಆರಾಮಾಗಿ ಕೂತ್ಕೊಂಡವಳೆ. ಅವ್ರ ಮನೆಗೆ ತಿನ್ನಕ್ಕೂ ಗೊತ್ತಿರಲಿಲ್ಲ ಅಂತ ಅನ್ನಿಸ್ತೈತೆ. ₹1 ತಿನ್ನಕ್ಕೆ ಗೊತ್ತಿರಲಿಲ್ವೇನೋ. ಇಲ್ಲಿ ಬಂದು ಯಾವ ಥರ ಬಿಲ್ಡಪ್ ಕೊಡ್ತಾವಳೆ ನೋಡ್ದೇನಮ್ಮ. ಬೇಬಿ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿನ ಕೊಡೆ ಹಿಡಿದ್ರಂತೆ. ಆ ಥರ ಆಯಿತು. ಹಿರು ಮಾಡ್ತೀನಿ. ನಿಧಿ, ನಿಧಿ, ಬಂದೆ ಅತ್ತೆ. ಇವಳ ಹತ್ರ ಕಿತ್ತಾಡಕ್ಕಂತೂ ಆಗಲ್ಲಮ್ಮ. ನನಗಂತೂ ಬಿಡು. ಹೇಳಿ ಅತ್ತೆ. ನೋಡು, ಅಡುಗೆ ಕೆಲಸದವರೆಲ್ಲನೂ ಇವತ್ತು ಎಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಜಾ ಹಾಕವ್ರೆ. ಸರಿನಾ? ಅದಕ್ಕೆ ಇವತ್ತಿನ ಅಡುಗೆ ಎಲ್ಲನೂ ನೀನೇ ಮಾಡಿ ಮುಗಿಸ್ಬೇಕು. ಸರಿ ಅತ್ತೆ, ಮಾಡಿ ಮುಗಿಸ್ತೀನಿ. ಏನು ಅಡುಗೆ ಮಾಡ್ಬೇಕತ್ತೆ? ನೋಡು, ಚಪಾತಿ. ಎಲ್ರಿಗೂ 2 ಚಪಾತಿ. ಹಾಗೇನೇ 2 ಥರದ ಪಲ್ಯ. ಒಂದು ಬೆಂಡೆಕಾಯಿ ಪಲ್ಯ, ಇನ್ನೊಂದು ಕೋಸು ಪಲ್ಯ. 2 ಪಲ್ಯ. ಹಾಂ, ಒಂದೊಂದು ಹಪ್ಪಳ ಎಲ್ರಿಗೂ. ಆಮೇಲೆ ಮಜ್ಜಿಗೆ ಅಂತೂ ಒಗ್ಗರಣೆ ಹಾಕಿರಬೇಕು, ನೀಟಾಗಿ ಕಡ್ದಿರಬೇಕು ಮಜ್ಜಿಗೆ. ಅನ್ನ, ಸಾಂಬಾರ್ ಅಂತೂ ತುಂಬ ಟೇಸ್ಟಿಯಾಗಿ ಮಾಡಬೇಕು. ತರಕಾರಿ ಇಲ್ದಿರೋದು ನಮ್ಮ ಮನೆಗೆ ತಿನ್ನಲ್ಲ. ಟೇಸ್ಟಿ ಸಾಂಬಾರನ್ನೇ ಮಾಡಬೇಕು. ಜೊತೆಗೆ ಒಂದೊಂದು ಜ್ಯೂಸ್. ಅಲ್ಲಿ ಅನಾನಸ್ ಇಟ್ಟಿದ್ದೀನಿ. ಅನಾನಸ್ ಹಚ್ಬಿಟ್ಟು ಜ್ಯೂಸ್ ಮಾಡಿಡು ಎಲ್ಲ. ನಾನು ಆಯಿತು ಅತ್ತೆ, ಮಾಡ್ತೀನಿ. ನೋಡು, ಬೇಗ ಅಡುಗೆ ಮಾಡಿ ಮುಗಿಸಿ ಬೇಗ ನಮ್ಮನ್ನು ಕರಿ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಸ್ವಲ್ಪ ನಾನು ರೆಸ್ಟ್ ಆದರೂ ಮಾಡ್ತೀನಿ ಹೋಗಿ. ಸರಿ ಅತ್ತೆ, ಮಾಡಿ ಮುಗಿಸ್ತೀನಿ. ಇದಕ್ಕೆ ನೀನು ಕೆಲಸದವ್ರನ್ನ ಕಳಿಸಿದ್ದು ಈಚೆ ಕಡೆ. ಮತ್ತೆ ಇವ್ರನ್ನ ಸುಮ್ಮನೆ ಕೂರಿಸಿದ್ರೆ ತಲೆನಾಗೆ 100 ಐಡಿಯಾಗಳು ಓಡಿಸ್ತಾ ಇರ್ತಾಳೆ. ಅದೇ ಮುಚ್ಕೊಂಡು ಕೆಲಸಕ್ಕೆ ಇಕ್ಕಿದ್ರೆ ಮುಚ್ಕೊಂಡು ಕೆಲಸ ಮಾಡ್ತಾಳೆ. ಹ್ಞೂ ಅಮ್ಮ, ನೀನು ಹೇಳೋದು ಸರಿನೇ. ಈ ಮನೆಯೊಳಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು ನಾವು. ಮತ್ತೆ ಅವ್ರ ಊರಿಗೆ ಹೋದಾಗ ಏನು ದೌಲತ್ತಾಗಿ ಮಾತಾಡಿದ್ಲು ಗೊತ್ತಾ?